ಹಾಯ್ ನಮಸ್ತೆ, ವೆಲ್ಕಮ್ ಟು ಪವನ್ ರಾವ್ಸ್ ಕ್ಲಾಸ್. ಸೊ ಈ ಒಂದು ಕ್ಲಾಸಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ನ ಎಲ್ಲ ಲೆಸನ್, ಎಲ್ಲ ಪೊಯಮ್ ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ಶಾರ್ಟ್ ಸಮ್ಮರಿ ಸಿಗುತ್ತೆ. ಸೊ ಅದು ಕೂಡ ಕನ್ನಡದಲ್ಲಿ ಪ್ಲಸ್ ಇಂಗ್ಲೀಷಲ್ಲೂ ಕೂಡ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ವೀಡಿಯೋಸ್ನ ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ಇದರಿಂದ ನಿಮಗೆ ಎಲ್ಲ ವೀಡಿಯೋಸ್ಗಳು ಕೂಡ ಸಿಗುತ್ತೆ, ಇನ್ಕ್ಲೂಡಿಂಗ್ ಗ್ರಾಮರು ಕೂಡ ಈ ಒಂದು ಕ್ಲಾಸಸ್ಸಲ್ಲಿ ಮಾಡಿಕೊಡ್ತೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಪೊಯಮ್, ರೋಮಿಯೋ ಜೂಲಿಯೆಟ್. ಓಕೆ, ಸೊ ಫಸ್ಟು ಈ ಒಂದು ಪೊಯಮ್ನ ಶಾರ್ಟ್ ಸಮ್ಮರಿ ಹೇಳ್ತೀನಿ, ಅದಾದಮೇಲೆ ಲೈನ್ ಬೈ ಎಕ್ಸ್ಪ್ಲನೇಷನ್ಸ್ ಕೂಡ ಮಾಡ್ತೀನಿ. ಸೊ ಈ ಒಂದು ಶಾರ್ಟ್ ಸಮ್ಮರಿ, ಈ ಒಂದು ರೋಮಿಯೋ ಜೂಲಿಯೆಟ್ನ ಕತೆ ಹೇಗಪ್ಪ ಶುರುವಾಗುತ್ತೆ ಅಂತ ಅಂದರೆ, ಇದು ಇಟಲಿಯ ಫೇಮಸ್ ನಗರ ವರೋನಾ ಸಿಟಿಯಲ್ಲಿ ನಡೆಯುವಂತಹ ಒಂದು ಡ್ರಾಮಾ ಇದು. ಸೊ ದಿಸ್ ಸ್ಟೋರಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಇಲ್ಲಿ ನಮಗೆ ಫೇಮಸ್ ಆಗಿರುವಂಥ ಎರಡು ಕ್ಯಾರೆಕ್ಟರ್ ಸಿಗುತ್ತೆ, ಒಂದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ. ಸೊ ಈ ಎರಡೂ ಫ್ಯಾಮಿಲಿ ಹೇಗೆ ಅಂತಂದರೆ, ನಾವು ಎನಿಮಿ ಅಂತ ಹೇಳಿ ಕರಿಬೋದು, ಅದನ್ನು ನಾವು ರೈವಲ್ ಫ್ಯಾಮಿಲಿ ಅಂತ ಕೂಡ ನಾವು ಕರಿಬೋದು. ಯಾವ ಥರ ಅಂತಂದರೆ, ಪರಸ್ಪರ ಯಾರಾದರೂ ಒಬ್ರಿಗೊಬ್ರು ನೋಡಿದ್ರು ಆಪೋಸಿಟ್ ಇರುವಂತಹ ವ್ಯಕ್ತಿಗಳನ್ನು ಅಂತ ಅಂದರೆ 100% ಆ ಒಂದು ರೋಡಲ್ಲಿ ಅಥವಾ ಆ ಒಂದು ಸ್ಪಾಟಲ್ಲಿ ಜಗಳ ಆಗೋದಂತೂ ಖಂಡಿತ. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಇಟಲಿಯ ಆವಾಗಿನ ಕಿಂಗ್ ಏನು ಮಾಡ್ತಾರೆ, ಇದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಒಂದಷ್ಟು ವಿಷಯಗಳಿಂದ ಅದನ್ನು ತಡೀತಾರೆ ಕೂಡ. ಓಕೆ, ಸೊ ಇವರು ಆ ಫ್ಯಾಮಿಲಿ ವಿಷಯಕ್ಕೆ ಅಥವಾ ಕ್ಯಾಪ್ಯುಲೆಟ್ ಮ್ಯಾಂಟಿಗ್ಯೂ ಫ್ಯಾಮಿಲಿಗಾಗಿರ್ಬೋದು, ಮ್ಯಾಂಟಿಗ್ಯೂ ಕ್ಯಾಪ್ಯುಲೆಟ್ ಫ್ಯಾಮಿಲಿಯವ್ರಿಗೆ ತಂಟೆಗೆ ಹೋಗಬಾರ್ದು ಅಂತ ಹೇಳಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಕೂಡ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಆಗುವಂಥದ್ದು ಎಲ್ಲಿಂದ ಅಂತ ಅಂದರೆ, ರೋಮಿಯೋ ಮಾಂಟಿಗ್ಯೂ ಫ್ಯಾಮಿಲಿಗೆ ರಿಲೇಟೆಡ್ ಆಗಿರೋರು, ಹಾಗೆ ನಮ್ಮ ಜೂಲಿಯೆಟ್ ನಮ್ಮ ಕ್ಯಾಪ್ಯುಲೆಟ್ ಫ್ಯಾಮಿಲಿಗೆ ರಿಲೇಟೆಡ್ ಆಗಿರುವಂಥ ಪರ್ಸನ್. ಸೊ ಒಂದು ದಿನ ಒಂದು ಗ್ರ್ಯಾಂಡ್ ಸಪ್ಪರ್ನ ಇದು ಮಾಡ್ಕೊಂಡಿರ್ತಾರೆ. ಗ್ರ್ಯಾಂಡ್ ಸಪ್ಪರ್ ಅಂತಂದರೆ ಒಂದು ಡಿನ್ನರ್ ಅಥವಾ ಪಾರ್ಟಿ ಅಂತ ಹೇಳ್ಬೋದು. ಆ ಪಾರ್ಟಿನಲ್ಲಿ ರೋಮಿಯೋಗೆ ಹೋಗೋ ಅವಕಾಶ ಇರಲಿಲ್ಲ, ಯಾಕೆಂದರೆ ಸೊ ಆ ಪಾರ್ಟಿ ಇರೋದು ಕ್ಯಾಪ್ಯುಲೆಟ್ ಫ್ಯಾಮಿಲಿಗೆ ಮಾತ್ರ. ಓಕೆ, ಸೊ ರೋಮಿಯೋ ಡಿಸ್ಗೈಸ್ ಅಂತ ಅಂದರೆ ಅವರ ಐಡೆಂಟಿಟಿನ ಮರೆ ಮಾಚಿಕೊಂಡು, ಅವರ ಫೇಸ್ನ ಕವರ್ ಮಾಡಿಕೊಂಡು ಈ ಒಂದು ಪಾರ್ಟಿಗೆ ಎಂಟರ್ ಆಗ್ತಾರೆ. ಸೊ ಎಂಟರ್ ಆಗುವಂಥ ಉದ್ದೇಶ ಏನು ಅಂತಂದರೆ, ನಮ್ಮ ರೋಮಿಯೋ ಆಲ್ರೆಡಿ ಒನ್ ವೇ ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಅದು ರೋಸಿಲೈನ್ ಅಂತ ಬರುತ್ತೆ. ಸೊ ಈ ಒಂದು ರೋಸಿಲೈನ್ ಯಾರಪ್ಪ ಅಂತ ಅಂದರೆ, ರೋಮಿಯೋಗೆ ಇಷ್ಟ ಆಗಿರುವಂಥ ಹುಡುಗಿ, ಆದರೆ ಆ ಹುಡುಗಿ ಆ್ಯಕ್ಚುಲಿ ಲವ್ ಮಾಡ್ತಾ ಇರಲ್ಲ. ಸೊ ರೋಮಿಯೋ ಮಾತ್ರ ಇಲ್ಲಿ ಇಷ್ಟಪಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ನೋಡೋದಕ್ಕೆ ಅಂತೇಳಿ ಇವನ ಒಂದು ಕಸಿನ್ಸ್ ಜೊತೆಗೆ ಅಲ್ಲಿ ಹೋಗ್ತಾರೆ. ಸೊ ಹೋದಾಗ ಅಲ್ಲಿ ಫಸ್ಟು ನೋಡೋವಂಥದ್ದು ಯಾರನ್ನ ಅಂತಂದರೆ ಜೂಲಿಯೆಟ್ನ. ಸೊ ಆ ಜೂಲಿಯೆಟ್ನ ನೋಡ್ತಾ ಇಲ್ಲಿ ಇವ್ರು ಬರೆದಿರುವಂತಹ ಅಂದರೆ ನಮ್ಮ ಡ್ರಾಮಾದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಒಂದು ಸಾನೆಟ್ ಅಂತ ಹೇಳ್ಬೋದು. ಆ ಸಾನೆಟಲ್ಲಿ ಈ ಒಂದು ಮೀನಿಂಗ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನಪ್ಪ ಮೀನಿಂಗ್ ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಆಥರ್. ಸೊ ಆಥರ್ ವಿಲಿಯಂ ಶೇಕ್ಸ್ಪಿಯರ್, he born 1564 and he was died on 1660. ಅಂದರೆ 15th ಸೆಂಚುರಿನಲ್ಲಿ ಅವರು ಹುಟ್ಟಿ 16th ಸೆಂಚುರಿ ಅಷ್ಟೊತ್ತಿಗೆ ಇವರು ಡೈಡ್ ಆಗಿರ್ತಾರೆ. ಸೊ ಇವರು ಇಂಗ್ಲೀಷಲ್ಲಿ ಫೇಮಸ್ ಪೊಯೆಟ್, ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ತುಂಬ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವತ್ತಿಗೂ ಕೂಡ ಇವರು ತುಂಬ ಫೇಮಸ್ ಆಗಿರುವಂತಹ ಪರ್ಸನ್. ಓಕೆ, ಸೊ ಅವ್ರನ್ನ ಏನಂತ ಕರೀತಾರೆ ಅಂತಂದರೆ ಇಂಗ್ಲೀಷ್ ಪೊಯೆಟ್ ಆ್ಯಂಡ್ ಪ್ಲೇ ರೈಟರ್ ಅಂತ ಅಂದರೆ ಡ್ರಾಮಾ ಬರೆಯೋರನ್ನ ನಾವು ಪ್ಲೇ ರೈಟರ್ ಅಂತ ಹೇಳಿ ಕರಿತೀವಿ. ವೈಡ್ಲಿ ರೆಗಾರ್ಡೆಡ್ ಆ್ಯಸ್ ದ ಗ್ರೇಟೆಸ್ಟ್ ರೈಟರ್. ಸೊ ಅವ್ರನ್ನ ನಾವು ದ ಗ್ರೇಟೆಸ್ಟ್ ರೈಟರ್ ಅಂತ ಹೇಳಿ ಕೂಡ ನಾವು ಕರಿಬೋದು. ಓಕೆ, ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ದ ವರ್ಲ್ಡ್ಸ್ ಪ್ರಿಎಮಿನೇಟ್ ಡ್ರಾಮಟಿಸ್ಟ್, ಹಿ ಈಸ್ ಆಫನ್ ಕಾಲ್ಡ್ ಇಂಗ್ಲೆಂಡ್ಸ್ ನ್ಯಾಷನಲ್ ಪೊಯೆಟ್. ಸೊ ಇವರು ಬರೀ ಪೊಯೆಟ್ ಆಗಿರಲಿಲ್ಲ, ಇಂಗ್ಲೆಂಡ್ಗೆ ನ್ಯಾಷನಲ್ ಪೊಯೆಟ್ ಅಂತ ಕೂಡ ಕರೆಸ್ಕೊಂಡಿದ್ರು. ಯಾಕೆಂದರೆ ಇವರ 37 ಡ್ರಾಮಾ ಏನಿದೆ ಎಲ್ಲವೂ ಕೂಡ ತುಂಬ ಫೇಮಸ್ ಆಗಿರುವಂತಹ ಡ್ರಾಮಾ. ಸೊ ಅದರಲ್ಲಿ ಡ್ರಾಮಾ
ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಕಾಮಿಡಿ ಆ್ಯಂಡ್ ಟ್ರ್ಯಾಜಿಡಿ ಇದೆ, ರೊಮ್ಯಾಂಟಿಕ್ ಇದೆ. ಸೊ ನಾವು ಇವತ್ತಿನ ಪೋಯಮಲ್ಲಿ ರೊಮ್ಯಾಂಟಿಕ್ ಡ್ರಾಮಾನ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇವ್ರನ್ನ ಏನಂತ ಕರೀತಾರೆ ಅಂದರೆ ದ ಬಾರ್ಡ್ ಆಫ್ ಅವನ್ ಅಂತ ಕೂಡ ನಾವು ಇವ್ರನ್ನ ಕರಿತೀವಿ. ಯಾಕೆ ಅಂತಂದರೆ ಇದೊಂದು ಟೈಟಲ್ ಅವರಿಗೆ ಇಂಗ್ಲೆಂಡಲ್ಲಿ ಇರಬೇಕಾದ್ರೆ ಕೊಟ್ಟಿರುವಂಥದ್ದು. ಹಿಸ್ ಪ್ಲೇ ಹ್ಯಾವ್ ಬೀನ್ ಟ್ರಾನ್ಸ್ಲೇಟ್ ಇನ್ ಟು ಎವ್ರಿ ಮೇಜರ್ ಲಿವಿಂಗ್ ಲ್ಯಾಂಗ್ವೇಜ್. ಸೊ ಇವತ್ತಿಗೂ ಕೂಡ ಇವರ ಎಲ್ಲ ಪ್ಲೇಗಳು ಲಿವಿಂಗ್ ಲ್ಯಾಂಗ್ವೇಜ್ ಅಂತಂದರೆ ಮೇಜರ್ ಲ್ಯಾಂಗ್ವೇಜ್ ಏನಿದೆ ನಾವು ಮಾತಾಡ್ತೀವಿ ಅದಕ್ಕೆ ಒಂದು ಟೆಕ್ಸ್ಟ್ ಇದೆ. ಓಕೆ, ಆ ಟೆಕ್ಸ್ಟನ್ನ ನಾವು ಯೂಸ್ ಮಾಡ್ತೀವಿ ಅಂದರೆ ಬರವಣಿಗೆ ಆಗಿರ್ಬೋದು, ಅದನ್ನು ಮಾತಾಡೋವಂಥದ್ದಾಗಿರ್ಬೋದು. ಓಕೆ, ಇದನ್ನು ನಾವು ಲಿವಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಸೊ ಅಂಥ ಲ್ಯಾಂಗ್ವೇಜ್ಗಳೆಲ್ಲ ಇದು ಟ್ರಾನ್ಸ್ಲೇಟೆಡ್ ಆಗಿದೆ. ಜೊತೆಗೆ ಈ ಒಂದು ಡ್ರಾಮಾ ತುಂಬ ಕಡೆ ಪರ್ಫಾರ್ಮ್ಡ್ ಆಗ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಆರ್ ಪರ್ಫಾರ್ಮ್ಡ್ ಮೋರ್ ಆಫನ್ ದ್ಯಾನ್ ದೋಸ್ ಆಫ್ ಎನಿ ಅದರ್ ಪ್ಲೇ ರೈಟ್. ಓಕೆ, ಯಾವ ಪ್ಲೇ ರೈಟ್ ಕೂಡ ಇಷ್ಟು ರಿಪೀಟೇಟೆಡ್ ಆಗಿ ಪರ್ಫಾರ್ಮ್ ಆಗಿಲ್ಲ, ಆದರೆ ಇದು ತುಂಬ ಸತಿ ಇದು ರಿಪೀಟೆಡ್ ಆಗಿ ಪರ್ಫಾರ್ಮ್ಡ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಆಥರ್. ಸೊ ನಾವು ವಿ ಕ್ಯಾನ್ ಲರ್ನ್ ದ ಮೀನಿಂಗ್ಸ್. ಓಕೆ, ಸೊ ಇಲ್ಲೊಂದಷ್ಟು ಮೀನಿಂಗ್ಸ್ ಇದೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಪೋಯಮಲ್ಲಿ ಹೇಳ್ತೀನಿ. ಸೊ ನಾವು ಲೆಟ್ಸ್ ಸ್ಟಾರ್ಟ್ ದ poem. Okay, so this poem written by ವಿಲಿಯಂ ಶೇಕ್ಸ್ಪಿಯರ್, ರೋಮಿಯೋ ಆ್ಯಂಡ್ ಜೂಲಿಯಟ್. ಓಕೆ, ಸೊ ಫಸ್ಟು ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ಏನಿದೆ ಫಸ್ಟ್ ಸ್ಟಾನ್ಸಾ ಏನಿದೆ, ಸೊ ಇದು ರೋಮಿಯೋ ಜೂಲಿಯಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಹೇಗಿದ್ದಾಳೆ, ಅವಳ ಬ್ಯೂಟಿ ಏನು. ಓಕೆ, ಸೊ ಇದನ್ನು ರೋಮಿಯೋ ಅವನಿಗವನೇ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದನ್ನು ಒಂದು ಬೇರೆ ಲ್ಯಾಂಗ್ವೇಜಲ್ಲಿ, ಅಂದರೆ ನಾವು ಪೊಯೆಟಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ, ಆ ಪೊಯೆಟಿಕ್ ಲ್ಯಾಂಗ್ವೇಜಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ನೀವು ನೋಡೋದಾದರೆ ಹೋ. ಸೊ ವಾಟ್ ಇಸ್ ದಿಸ್ ಹೋ ಎಕ್ಸ್ಪ್ರೆಷನ್? ಸೊ ಈ ಒಂದು ಎಕ್ಸ್ಪ್ರೆಷನ್ ಯಾಕೆ ಅಂತಂದರೆ ಫಸ್ಟ್ ಟೈಮ್ ರೋಮಿಯೋ ಜೂಲಿಯಟ್ನ ನೋಡಿರೋವಂಥದ್ದು. ಸೊ ಅವಾಗ ಎಲ್ಲರ ಕಣ್ಣಿಗಿಂತ ಇವನ ಕಣ್ಣಿಗೆ ಡಿಫ್ರೆಂಟಾಗಿ ಕಾಣಿಸ್ತಾಳೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಳೆ. ಆ ಟೈಮಲ್ಲಿ ಈ ಒಂದು ಸೆಂಟೆನ್ಸ್ಗಳನ್ನು ಹೇಳ್ತಾ ಇದ್ದಾನೆ. ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಓಕೆ, ಶಿ ಡಾತ್ ಅಂತ ಅಂದರೆ ಇಲ್ಲಿ ಡಸ್. ಸೊ ಇದು ಡಾತ್ ಅನ್ನೋದು ಓಲ್ಡ್ ಇಂಗ್ಲೀಷ್. ಸೊ ಇಲ್ಲಿ ನಾವು ಡಸ್ ಅಂತ ಹೇಳಿ ಮೀನಿಂಗ್ನ ತಗೋತೀವಿ. ಓಕೆ, ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅವಳು ಏನು ಮಾಡ್ಬೋದು, ಈ ಟಾರ್ಚ್ಗೆ ಹೇಗೆ ಬೆಳಕು ಕೊಡ್ಬೋದು ಅಂಥೇಳಿ ಟೀಚ್ ಮಾಡ್ಬೋದು ಅಂತಂದರೆ ಅವಳು ಅಷ್ಟು ಬ್ರೈಟ್ ಆಗಿದ್ದಾಳೆ. ಸೊ ಟಾರ್ಚ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಅವಳು ಟಾರ್ಚ್ಗಿಂತನೂ ಕೂಡ ಬ್ರೈಟ್ ಆಗಿದ್ದಾಳೆ. ಜೊತೆಗೆ ಟಾರ್ಚ್ ಹೇಗೆ ಬ್ರೈಟಾಗಿ ಬೆಳಕನ್ನು ಕೊಡಬೇಕು ಅನ್ನೋವಂಥದ್ದನ್ನು ಅವಳು ಹೇಳ್ಬೋದು, ಟೀಚ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇಟ್ ಶೀಮ್ಸ್ ಶಿ ಹಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಸೊ ಹೆಂಗೆ ಅಂತಂದರೆ ಇಡೀ ಕತ್ಲು, ಎಲ್ಲ ಕಡೆ ಕತ್ಲಿರುತ್ತೆ, ಆದರೆ ಟಾರ್ಚ್ ಇರೋ ಕಡೆ ಮಾತ್ರ ಬೆಳಕಿರುತ್ತೆ. ಸೊ ಆ ಬ್ರೈಟ್ನೆಸ್ ಏನಿದ್ದಾಳೆ, ಹೆಂಗೆ ಬ್ರೈಟ್ ಆಗಿದ್ದಾಳೆ ಅನ್ನೋದನ್ನ ಇಲ್ಲಿ ಕಂಪೇರ್ ಮಾಡಿ ಹೇಳ್ತಿದ್ದಾಳೆ. ಸೊ ಎಲ್ಲ ಕಡೆ ಕತ್ಲಿದೆ, ಇವಳು ಮಾತ್ರ ಬ್ರೈಟಾಗಿ ಹೊಳಿತಾ ಇದ್ದಾಳೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ಆ್ಯಸ್ ಅ ರಿಚ್ ಜ್ವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್. ಓಕೆ, ಸೊ ಏನಿದು ಇಥೋಪಿಯನ್ಸ್ ಅಂತಂದರೆ ಈ ಆಫ್ರಿಕನ್ ಲೇಡೀಸ್ಗೆ ನಾವು ಇಥೋಪಿಯನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇಥೋಪಿಯನ್ಸ್ ಲೇಡೀಸ್ ಅಂದರೆ ಇಥೋಪಿಯನ್ಸ್ನ ಇಯರಲ್ಲಿರುವಂತಹ ಜ್ವೆಲ್ನ ಇಲ್ಲಿ ಕಂಪೇರ್ ಮಾಡ್ತಿದ್ದಾರೆ. ಸೊ ಇಥೋಪಿಯನ್ಸ್ ಅಂತಂದರೆ ಯೂಶ್ವಲಿ ಅವರು ತುಂಬ ಬ್ಲ್ಯಾಕ್ ಆಗಿರ್ತಾರೆ. ಸೊ ಅವರ ಮುಖ ಹೆಂಗಿರುತ್ತೆ ಅಂತಂದ್ರೆ ಫುಲ್ ಬ್ಲ್ಯಾಕ್, ಏನು ಅವರ ಫೇಸಲ್ಲಿ ಅಟ್ರಾಕ್ಟಿವ್ ಅಂತೇಳಿ ಇರೋದೇ ಇಲ್ಲ. ಅವ್ರು ಯಾವಾಗ ಈ ಥರ ರಿಚ್ ಡೈಮಂಡ್ ಜ್ಯುವೆಲರಿನ ಅವರು ವೇರ್ ಮಾಡ್ತಾರೆ, ಅವರ ಒಂದು ಫೇಸ್ಗೆ ಅದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದೇ ಥರ ಇಲ್ಲಿ ರಿಚ್ ಜ್ವೆಲ್ಗೆ ರೋಮಿಯೋ ಜೂಲಿಯಟ್ನ ಕಂಪೇರ್ ಮಾಡ್ತಿದ್ದಾರೆ. ಓಕೆ, ಸೊ ಜೊತೆಗೆ ಬ್ಯೂಟಿ ಟೂ ರಿಚ್ ಫಾರ್ ಅಸ್. ಬ್ಯೂಟಿ ಅನ್ನೋದು ತುಂಬ ರಿಚ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಫಾರ್ ಯೂಸ್. ಓಕೆ, ಫಾರ್ ಅರ್ತ್ ಟು ಡಿಯರ್. ಎಷ್ಟು ಬ್ಯೂಟಿಲಿ ಅವಳು ರಿಚ್ ಇದ್ದಾಳೆ ಅಂತ ಅಂದರೆ ಈ ಒಂದು ಭೂಮಿಯ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಅವಳು ರಿಚ್ ಇದ್ದಾರೆ ಅಂಥೇಳಿ ಇಲ್ಲಿ ರೋಮಿಯೋ ಜೂಲಿಯಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಸೊ ಟು ಡಿಯರ್ ಅಂತಂದರೆ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ಶೋಸ್ ಅ ಸ್ನೋಯಿ ಡವ್ ಟ್ರೂಪಿಂಗ್ ವಿತ್ ಕ್ರೌಡ್.
ಶೋಸ್ ಸ್ನೋಯಿ ಡವ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಶೋಸ್ ಅಂತ ಅಂದರೆ ಆ್ಯಕ್ಚುಲಿ ಅಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ. ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಜೂಲಿಯೆಟ್ನ ಜೊತೆ ತುಂಬ ಜನ ಫೆಲೋ ಡ್ಯಾನ್ಸರ್ಸ್ ಎಲ್ಲ ಇದ್ದಾರೆ. ಅವ್ರನ್ನ ಕಂಪೇರ್ ಮಾಡಿಕೊಂಡು, ಅಂದರೆ ಅವರೆಲ್ಲ ಕಾಗೆಗಳು ಅಂತೇಳಿ ರೋಮಿಯೋ ಕರಿತಾ ಇದ್ದಾನೆ. ಆದರೆ ಇವಳನ್ನು ಮಾತ್ರ ಸ್ನೋಯಿ ಡವ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಸ್ನೋಯಿ ಡವ್ ಅಂತಂದರೆ ವೈಟ್ ಡವ್, ಪಾರಿವಾಳ, ಬಿಳಿ ಪಾರಿವಾಳ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥದ್ದು. ಅಂದರೆ ಗ್ರೂಪಲ್ಲಿ ಅವರೆಲ್ಲರೂ ಇದ್ದಾರೆ, ಆದರೆ ಅವಳು ಮಾತ್ರ ಅಟ್ರಾಕ್ಟಿವ್ ಆಗಿದ್ದಾಳೆ. ಗ್ರೂಪಲ್ಲಿ ಹೇಗೆ ಒಂದು ಪಕ್ಷಿಗಳಿರುತ್ತೆ, ಆ ಪಕ್ಷಿನಲ್ಲಿ ತುಂಬ ಮುದ್ದಾಗಿ ಕಾಣಿಸುವಂಥದ್ದು ಯಾವುದು ಅಂತ ಅಂದರೆ ಈ ಒಂದು ಸ್ನೋಯಿ ಡವ್. ಅದರ ಜೊತೆ ಇರುವಂಥ ಬೇರೆ ಪಕ್ಷಿಗಳು ಕ್ರೌ ಅಂತೇಳಿ, ಅಂದರೆ ಕಾಗೆಗಳು ಅಂತೇಳಿ ಇಲ್ಲಿ ಕಂಪೇರ್ ಮಾಡಿ ಹೇಳಿದ್ದಾನೆ. ಜೊತೆಗೆ ಯಾಂಡರ್ ಲೇಡಿ, ಯಾಂಡರ್ ಅಂತ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಮೀನಿಂಗ್ ಬರುತ್ತೆ ಇಲ್ಲಿ ಕ್ಲಾಸರಿನಲ್ಲಿ ಕೊಟ್ಟಿದ್ದಾರೆ. ಯಾಂಡರ್ ಅಂದರೆ ಓವರ್ ಅಂಥೇಳಿ ಹೇಳ್ಬೋದು. ಓವರ್ ಅಂತ ಅಂದರೆ ಏನು ಅಂತಂದರೆ ಆವಾಗಲೇ ಹೇಳಿದೆ, ಅಲ್ಲೊಂದು ಪರ್ಫಾರ್ಮೆನ್ಸ್ ನಡೀತಾ ಇರುತ್ತೆ ಅಂಥೇಳಿ. ಸೊ ಯಾಂಡರ್ ಅಂತ ಅಂದರೆ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಂತೇಳಿ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ ಪರ್ಫಾರ್ಮೆನ್ಸ್ ಅಂದರೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ತಾ ಇರುತ್ತೆ. ಸೊ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಇವಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾಳೆ. ಓಕೆ, ಆ್ಯಸ್ ಯೋಂಡರ್ ಅಂದರೆ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗೀತು. ಲೇಡಿ ಓವರ್ ಹರ್ ಫೆಲೋ ಶೋಸ್ ಅಂತಂದರೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಇಲ್ಲಿಗೆ, ಆ ಸ್ಟೇಜ್ನ ಬಿಟ್ಟು. ದ ಮೆಷರ್ ಅಂತಂದರೆ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಓಕೆ, ಮೆಷರ್ ಅಂತಂದರೆ ಇಲ್ಲಿ ಡ್ಯಾನ್ಸ್. ಓಕೆ, ಡನ್ ಅಂತಂದರೆ ಮುಗೀತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಸೊ ಅವಳು ಎಲ್ಲಿಗೆ ಹೋಗಿ ನಿಂತ್ಕೋತಾಳೆ, ನಾನು ಅದನ್ನು ನೋಡಬೇಕು ಅಂತೇಳಿ ರೋಮಿಯೋ ಹೇಳ್ತಾ ಇದ್ದಾನೆ. ಆ್ಯಂಡ್ ಟಚಿಂಗ್ ಹರ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್. ಜೊತೆಗೆ ಯಾಕೆ ನೋಡಬೇಕು ಅಂತಂದರೆ ಅವಳು ಎಲ್ಲಿ ಹೋಗಿ ನಿಂತ್ಕೋತಾಳೆ ಅಲ್ಲಿಗೆ ಹೋಗಿ ನಾನು ಅವಳ ಕೈನ ಮುಟ್ಟಬೇಕು. ಯಾಕೆಂದರೆ ನನ್ನ ಕೈ ಯಾವಾಗ ಅವಳು ಮುಟ್ತಾಳೆ ಅಥವಾ ಇವನು ಅವಳ ಕೈನ ಯಾವಾಗ ಮುಟ್ತಾನೆ ಅವಾಗ ಏನಾಗುತ್ತೆ, ಇವನ ಹ್ಯಾಂಡ್ ತುಂಬ ರಫ್ ಆಗಿರುತ್ತೆ. ಯಾಕೆಂದರೆ ಇವನೊಬ್ಬ ವಾರಿಯರ್. ಸೊ ಅವನ ಕೈ ಈ ಕತ್ತಿಗಳನ್ನು ಯೂಸ್ ಮಾಡಿ ಅವನ ಕೈ ತುಂಬ ರಫ್ ಆಗಿರುತ್ತೆ. ಸೊ ಅವಳೇನಾದರೂ ಇವನ ಕೈನ ಮುಟ್ಟಿದ್ರೆ ಏನಾಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಟಚಿಂಗ್ ಹರ್ ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ ಅಂತಂದರೆ ತುಂಬ ರಫ್ ಹ್ಯಾಂಡ್ ಅಂತ ಹೇಳಿ ಹೇಳ್ತಾ ಇರೋವಂಥದ್ದು. ಅವಾಗ ನನ್ನ ಕೈ ಏನಾಗ್ಬೋದು, ಕೋಮಲವಾಗ್ಬೋದು. ಜೊತೆಗೆ ಬ್ಲೆಸ್ಡ್ ಅಂತಂದ್ರೇನು, ಈ ಒಂದು ಕೈಗೆ ಒಂದು ಆ ಥರ ಕೈ ಮುಟ್ಟಿಸ್ಕೊಳ್ಳೋಂಥ ಅವಕಾಶ ಅಂಥೇಳಿ ಹೇಳ್ತಾ ಇರೋವಂಥದ್ದು. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ. ಸೊ ಅವನೇ ಕ್ವಶನ್ ಮಾಡ್ತಾ ಇದ್ದಾನೆ, ಸೆಲ್ಫ್ ಇಂಟ್ರೋಗೇಟಿವ್ ಕ್ವಶನ್ ಮಾಡ್ಕೋತಾ ಇದ್ದಾನೆ. ಏನು ಅಂತಂದರೆ, ಇವತ್ತು ನನ್ನ ಒಂದು ಹೃದಯಕ್ಕೆ ಲವ್ ಅನ್ನೋವಂಥ ಫೀಲ್ ಆಗಿದೆಯಾ ಅಂಥೇಳಿ ಕೇಳ್ಕೊತಾ ಇದ್ದಾನೆ. ಸೊ ಇದಕ್ಕಿಂತ ಮುಂಚೆ ರೋಸಿಲೈನ್ನ ಇಷ್ಟಪಡ್ತಿದ್ದ, ಬಟ್ ಇವತ್ತು ಅವನಿಗೆ ಟ್ರೂ ಲವ್ ಅನ್ನುವಂಥ ಒಂದು ಫೀಲ್ ಅವನಿಗೆ ಬಂದಿದೆ. ಜೊತೆಗೆ ಫಾರ್ ಸ್ವೇರ್ ಇಟ್ಸ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಜೊತೆಗೆ ಪ್ರಮಾಣ ಅಂದರೆ ಫಾರ್ ಸ್ವೇರ್ ಅಂತಂದ್ರೇನು, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಇದನ್ನು ಅಂಥೇಳಿ ಹೇಳ್ತಾ ಇದ್ದಾನೆ. ಸುಮ್ಮನೆ ಸುಳ್ಳಿಂದ ಹೇಳ್ತಾ ಇಲ್ಲ ಅಥವಾ ಯಾರನ್ನೂ ಮೆಚ್ಚಿಸೋಕ್ಕೆ ಹೇಳ್ತಾ ಇಲ್ಲ. ಇವತ್ತು ನಾನು ಲವ್ ಅಟ್ ಫಸ್ಟ್ ಸೈಟ್ನ ನಾನು ಫೀಲ್ ಮಾಡಿದೆ. ಇದಕ್ಕಿಂತ ಮುಂಚೆ ನಾನು ಈ ಥರ ಲವ್ ಅಟ್ ಫಸ್ಟ್ ಸೈಟ್ನ ಫೀಲ್ ಮಾಡೇ ಇಲ್ಲ. ಇವತ್ತಿನ ನೈಟ್ ಈ ಒಂದು ಬ್ಯೂಟಿನ ನೋಡಿ ನನಗೆ ನಿಜವಾದ ಪ್ರೀತಿ ಆಗಿದೆ ಅಂಥೇಳಿ ಇಲ್ಲಿ ಈ ಒಂದು ಸಾನೆಟ್ನ ಹೇಳ್ತಾರೆ. ಸೊ ಇದೊಂದು ಆ್ಯಕ್ಟ್ 1 ಸೀನ್ 5 ಬರುವಂತಹ ಒಂದು ಡೈಲಾಗ್, ಫೇಮಸ್ ಡೈಲಾಗ್ ಇಲ್ಲಿ ಸಾನೆಟ್ ಟೈಪಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಸೊ ಈ ಒಂದು ಸ್ಟಾನ್ಸದಲ್ಲಿ ಜೂಲಿಯೆಟ್ ರೋಮಿಯೋನ ವೆಲ್ಕಮ್ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ವೆಯ್ಟ್ ಮಾಡುವಂಥದ್ದೇ ನೈಟ್ಗೋಸ್ಕರ. ಸೊ ಇಲ್ಲಿ ಅವನನ್ನು ಕರೆಯುವಂಥ ಒಂದು ಅರ್ಜೆನ್ಸಿ ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡ್ಕೊಳ್ಳಿ, ಕಮ್ ನೈಟ್ ಕಮ್ ರೋಮಿಯೋ, ಕಮ್ ದೋ ಡೇ ಇನ್ ನೈಟ್ ಅಂಥೇಳಿ ಹೇಳ್ತಾ ಇದ್ದಾಳೆ. ಏನು ಕಮ್ ನೈಟ್ ಅಂತಂದರೆ, ಸೊ ರಾತ್ರಿಯೇ ಬೇಗ ಬಾ ಅಂಥೇಳಿ ಹೇಳ್ತಾ ಇರೋವಂಥದ್ದು, ರೋಮಿಯೋನ ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾ ಇರೋವಂಥದ್ದು. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಳು ರೋಮಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಸೊ ಹಾಗೆ ಡೇ ಇನ್ ನೈಟ್ ಅಂದರೆ ಇಡೀ ರಾತ್ರಿ ಹೆಂಗೆ ಅಂತ ಅಂದರೆ
ಬೆಳಗ್ಗೆನೂ ರಾತ್ರಿ ಆಗಬಾರ್ದಾ ಅನ್ನುವಂಥ ರೀತಿಲಿ ಹೇಳ್ತಾ ಇದ್ದಾಳೆ. ಫಾರ್ ದೋ ವೈಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಓಕೆ, ಸೊ ಹೆಂಗೆ ಅಂತಂದರೆ, ಈ ಒಂದು ರಾತ್ರಿ ನೀನು ಹೋಗಿ ರೋಮಿಯೋನ ಕಳಿಸು, ರೋಮಿಯೋನ ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾ ಇರುವಂಥದ್ದು. ಅಂದರೆ ಯಾವ ರೀತಿ ಬರಬೇಕು ಅಂದರೆ, ನೈಟ್ನ ವಿಂಗ್ ಮೇಲೆ ಕುತ್ಕೊಂಡು ನಮ್ಮ ರೋಮಿಯೋ ಬರಬೇಕು, ಆ ರೀತಿ ನೀನು ರೋಮಿಯೋನ ಹೋಗಿ ಕರ್ಕೊಂಡು ಬಾ ಅಂಥೇಳಿ ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ರೇವನ್ಸ್ ಬ್ಯಾಕ್. ಸೊ ವೈಟರ್ ದ್ಯಾನ್ ಅಂದರೆ ಬೆಳ್ಳಗಿರುವಂಥ, ಯಾವ ಥರ ಬೆಳ್ಳಗೆ ಅಂತಂದರೆ ನ್ಯೂ ಸ್ನೋ, ಅವಾಗ ತಾನೇ ಹೊಸದಾಗಿ ಹಿಮ ಕೆಳಗಡೆ ಬೀಳುತ್ತಲ್ಲ, ಆ ರೀತಿ ವೈಟರ್ ದ್ಯಾನ್ ನ್ಯೂ ಸ್ನೋ ರೀತಿಲಿ ಅವನಿದ್ದಾನೆ ಅಂತೇಳಿ ಹೇಳ್ತಾ ಇರೋವಂಥದ್ದು, ರೋಮಿಯೋ ಇದ್ದಾನೆ ಅಂತ. ಆನ್ ದ ರೇವನ್ಸ್ ಬ್ಲ್ಯಾಕ್, ರೇವನ್ ಅಂತಂದರೆ ಇಲ್ಲಿ ನೈಟನ್ನ ಕಂಪೇರ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ನೈಟ್ನ ಕಂಪೇರ್ ಮಾಡ್ತಿದ್ದಾರೆ, ರೇವನ್ಸ್ ಬ್ಯಾಕ್ ಅಂದರೆ ನೈಟನ್ನ ಕಂಪೇರ್ ಮಾಡ್ತಿದ್ದಾರೆ. ನೆಕ್ಸ್ಟು ಹೇಳ್ತಾ ಇದ್ದಾರೆ ಇನ್ನೊಂದು ಮಾತು, ಕಮ್ ಜೆಂಟಲ್ ನೈಟ್, ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್. ಸೊ ಓ ರಾತ್ರಿಯೇ ನನ್ನ ರೋಮಿಯೋನ ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾ ಇರೋವಂಥದ್ದು. ಲವಿಂಗ್ ಅಂತ ಅಂದರೆ ಇಲ್ಲಿ ರೋಮಿಯೋ. ಸೊ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತಂದರೆ ಕಗ್ಗತ್ತಲು ಅಂಥೇಳಿ ಹೇಳ್ತೀವಿ. ಸೊ ನೈಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಸೊ ನನ್ನ ರೋಮಿಯೋನ ಕಳಿಸು, ಕರ್ಕೊಂಡು ಬಾ ಅಂಥೇಳಿ ಹೇಳ್ತಾ ಇದ್ದಾಳೆ. ಗಿವ್ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಲ್ ಡೈ. ಓಕೆ, ಅಂದರೆ ಯಾವ ಥರ ಅಂತಂದರೆ, ನಾನು ಮತ್ತು ರೋಮಿಯೋ ಯಾವಾಗ ಸಾಯ್ತೀವಿ ಆವಾಗ ನನ್ನ ರೋಮಿಯೋನ ನನಗೆ ಕೊಡಿ ಅಂಥೇಳಿ ಹೇಳ್ತಾ ಇರೋವಂಥದ್ದು. ಯಾಕೆ ಅಂತಂದರೆ, ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಅಂದರೆ ನಾವು ಸತ್ತ ಆದಮೇಲೆ ಸೊ ಸ್ಟಾರ್ಸ್ ಆಗ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಥ್ರೂ ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ಅವನನ್ನು ಏನು ಮಾಡಬೇಕು, ಸತ್ತಾದಮೇಲೆ ಒಂದು ಸ್ಟಾರ್ ಥರ ಅವನನ್ನು ಮಾಡಬೇಕು, ಸ್ಟಾರ್ ಆಗಿ ಮಾಡಬೇಕು ಅಂತ ಹೇಳ್ತಾ ಇರೋವಂಥದ್ದು. ಸೊ ಅಂದರೆ ಅವನು ಅಷ್ಟು ಅಟ್ರಾಕ್ಟಿವ್ ಆಗಿದ್ದಾನೆ. ಸೊ ಆ ಅಟ್ರಾಕ್ಟಿವ್ ಆಗಿದ್ದಾಗ, ಸೊ ಹೇಗೆ ಈ ಒಂದು ಸ್ಕೈಯಲ್ಲಿ ಸ್ಟಾರ್ಸ್ ಹೇಗೆ ಅಟ್ರಾಕ್ಟಿವ್ ಆಗಿರುತ್ತೋ, ಹೀಗೆ ರೋಮಿಯೋನೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದ್ದಾನೆ ಅಂತೇಳಿ ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಹಿ ವಿಲ್ ಮೇಕ್ ಫೇಸ್ ಆಫ್ ಹೆವನ್ ಸೋ ಫೈನ್. ಅಂದರೆ ಸ್ವರ್ಗ ಅನ್ನುವಂಥದ್ದೇ ಫೈನ್, ಇಟ್ಸ್ ಅ ಕಂಫರ್ಟಬಲ್ ಅಂಥದ್ರಲ್ಲಿ ಆ ಸ್ವರ್ಗವನ್ನು ಇನ್ನೂ ಕಂಫರ್ಟಬಲ್ ಆಗಿ ಮಾಡುವಂಥದ್ದು, ಸ್ವರ್ಗವನ್ನು ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡುವಂಥದ್ದು ಯಾವಾಗ ನಮ್ಮ ರೋಮಿಯೋ ಸತ್ತ ಮೇಲೆ ಸ್ಟಾರ್ಸ್ ಆದಾಗ ಈ ಹೆವೆನ್ ಕೂಡ ಇನ್ನೂ ಫೈನ್ ಆಗುತ್ತೆ ಅಂತೇಳಿ ಹೇಳ್ತಾ ಇರೋವಂಥದ್ದು. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಇಡೀ ಪ್ರಪಂಚವೇ ಪ್ರೀತಿ ಅನ್ನೋಂತಹ ಒಂದು ಕಾನ್ಸೆಪ್ಟಲ್ಲಿ ಎಲ್ಲರೂ ಕೂಡ ಈ ಒಂದು ಜಗತ್ತನ್ನೇ ಮರ್ತಿರ್ತಾರೆ ಅಂತೇಳಿ ಹೇಳ್ತಾ ಇರೋವಂಥದ್ದು. ಅಂದರೆ ಪ್ರತಿಯೊಬ್ಬರಿಗೆ ಈ ಪ್ರೀತಿ ಅಂತ ಅಂದಮೇಲೆ ನೈಟ್ ಅನ್ನೋವಂಥದ್ದು ಇಟ್ಸ್ ಅ ಸಿಂಬಾಲಿಕ್. ಸೊ ರಾತ್ರಿ ಅನ್ನೋವಂಥದ್ದು ಇಟ್ಸ್ ಅ ಸಿಂಬಲ್. ಇಲ್ಲೂ ಅಷ್ಟೇ ನೈಟ್ನ ಅವರು ಸಿಂಬಲ್ ಆಗಿ ತಗೊಂಡು ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಪೇ ನೋ ವರ್ಷಿಪ್ ಟು ಗ್ಯಾರಿಶ್ ಸನ್. ಸೊ ಗ್ಯಾರಿಶ್ ಸನ್ ಅಂತಂದರೆ ಹೊಳೆಯುವಂತಹ ಬ್ರೈಟಾಗಿ ಇರುವಂತಹ ಸನ್ನಿಗೆ ಹೇಳ್ತಾ ಇರೋವಂಥದ್ದು. ಸೊ ಹೇಗೆ ಈ ಪ್ರೀತಿಲಿ ಈ ಲವರ್ಸ್ ಮುಳುಗೋದ್ರೆ ಅವರು ಸೂರ್ಯನನ್ನೇ ಮರೆತು ಹೋಗ್ತಾರೆ. ಸೊ ಅವರಿಗೆ ಯಾವುದೇ ರೀತಿ ಸೂರ್ಯನ ಬರಮಾಡಿಕೊಳ್ಳುವಂತಹ ಮನಸ್ಸಿರೋದಿಲ್ಲ ಅಂಥೇಳಿ ಹೇಳ್ತಾರೆ. ಹೀಗೆ ಜೂಲಿಯೆಟ್ ರೋಮಿಯೋನ ವೆಲ್ಕಮ್ ಮಾಡ್ತಿದ್ದಾಳೆ, ಎಕ್ಸ್ಪೆಕ್ಟ್ ಮಾಡ್ತಿದ್ದಾಳೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.